ಈ ಬೆಟ್ಟಕ್ಕ ಮತ್ತು ರಾಮಾಯಣಕ್ಕೂ ಲಿಂಕ್ ಆಕೈತಿ. ಇದೆಲ್ಲ ಚೆನ್ನಾಗಿ ಮಾಡಿಸಿ ₹1,00,00,000 ಕೈನಿಂದ ಹಾಕ್ಯಾವನಿ ಒಬ್ಬನೇ. ಅಲ್ಲಿಂದ ಇಲ್ಲಿಗೆ ಬಂದ್ರೆ ಇದ ತೊಟ್ಲು, ಲವ ಮತ್ತು ಕುಶನ ತೊಟ್ಲು ಇಲ್ಲದವ್ರಿ ಕಲ್ಲು ಬಂಡಿ ಒಳಗಡೆ. ಬಟ್ ಇಡೀ ಬಂಡೆನ ಉಲ್ಟಾ ಮಾಡಿ ಹಾಕಿರ, ಯಾರು ಮಾಡಿದಾರೋ ಗೊತ್ತಿಲ್ಲ. ತೋರಿಸ್ತೀನಿ ತೊಟ್ಲು ಎಲ್ಲಿದಾವ ಅಂತೇಳಿ. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ನಾ ಬಂದೀನಿ ಇವತ್ತ ಬಿಳಿ ಬೆಟ್ಟ ಅಂತ ಹೇಳಿ. ಅಲ್ಲೇ ಹಿಂದೆ ಸಣ್ಣದೊಂದು ರೇಂಜ್ ಕಾಣಿಸ್ತೈತಲ್ರಿ, ಬೆಟ್ಟದ ರೇಂಜ್ ಅದ ಬಿಳಿ ಬೆಟ್ಟ. ಬೆಟ್ಟದ ಸಣ್ಣದಾದ್ರೂ ಅದರ ಕೀರ್ತಿ ಐತಲ್ರಿ ಬಹಳ ಅಪಾರವಾಗಿತ್ತು. ಸೊ ಆ ಬೆಟ್ಟಕ್ಕೆ ಇವತ್ತು ನಾನು ಬಂದಿನಿ. ಮಾಲೂರು ಅಂದ್ರೆ ಈ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಮಾಲೂರಿಗೆ ಬಂದು, ಈ ಮಾಲೂರಿಂದ ಕೋಲಾರ ಮಧ್ಯೆ ಸುಮಾರು ಮಾಲೂರಿಂದ 12 ಕಿಲೋಮೀಟರ್ ಬಂದ್ರ ಒಂದು ಒಕ್ಕಲೇರಿ ಅಂತ ಒಂದು ಊರು ಸಿಗ್ತೈತ್ರಿ. ಆ ಊರಿಂದ ಸುಮಾರು 2.5 ಕಿಲೋಮೀಟರ್ ಹೊರಗಡೆ ಬಂದ್ರ ನಾವು ಆ ಬೆಟ್ಟದ ಹತ್ರಕ್ಕೆ ಬರ್ತೀವಿ. ಈಗ ಆ ಬೆಟ್ಟ ನೋಡಕ್ ಹೊಂಟೀನಿ, ನೋಡೋಣ ಏನೇನು ವಿಶೇಷ ಐತಿ. ಈ ಮೇನ್ ರೋಡ್ ನಿಂದ ನಾವು ಎಡಕ್ಕೆ ಹೋದ್ರ ಕಚ್ಚಾ ರಸ್ತೆ ಸಿಗ್ತೈತಿ. ಕಾರು ಬೈಕು ಕೂಡ ಹೋಗ್ತಾವು. ಸುಮಾರು 1 ಕಿಲೋಮೀಟರ್ ಆಗ್ಬೋದೇನೋ ಪಾರ್ಕಿಂಗ್ ಹೋಗೋ ತನಕ. ರೋಡಿಂದ ಒಳಗ್ ಬಂದ್ರಿ ಫುಲ್ಲು ಬಿದಿರು ಕಾಡು. ಆ ಕಡೆನೂ ಬಿದ್ರು ಈ ಕಡೆನೂ ಬಿದ್ರು, ಯಾರಿಲ್ಲ, ಒಬ್ಬನೇ ಇದೀನಿ. ಬೆಟ್ಟದ ಮೇಲೆ ಯಾರಿರ್ಬೇಕು, ಮಾರ್ಗಗಳದಾವು ಓಡಾಡಿರವು. ಹೋಗೋಣ, ಇನ್ನು ಸ್ವಲ್ಪ ದೂರ ನಾನು ಮೆಟ್ಲಿಕ್ಕೆ ಬರ್ತೀನಿ. ಅಲ್ಲಿ ಕಾಣಿಸ್ತೈತಲ್ರಿ ಅದ ಬೆಟ್ಟ. ಅದು ಬಿಟ್ರೆ ಇದು ಪಾರ್ಕಿಂಗ್. ಸೊ ಇದು ಕಂಪ್ಲೀಟ್ ಪಾರ್ಕಿಂಗ್ ವ್ಯವಸ್ಥೆ. ಅಲ್ಲಿ ಮೋಟ್ರ್ ಐತಿ, ಅಲ್ಲಿ ನೀರಿನ ವ್ಯವಸ್ಥೆ ಐತಿ, ಇಲ್ಲಿ ಪಾದಕ್ಕೆ ಅದ. ಸೊ ಮೆಟ್ಲ ಹತ್ತಿ ಬಂದ್ಮೇಲ್ರಿ ನೀರಿನ ವ್ಯವಸ್ಥೆ ಐತಿ, ಕುಡಿಯೋ ನೀರು ಅಂತ ಹಾಕ್ಯಾರ, ನೀರಿನ ವ್ಯವಸ್ಥೆ ಐತಿ, ಪಾದಕೆಗಳದಾವು, ಗಂಟೆ ಐತಿ. ಇಷ್ಟೆಲ್ಲ ನೋಡ್ಕೊಂಡು ನಾವೀಗ ಮ್ಯಾಗ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಬಿಗಿನಿಂಗ್ ಒಳಗಡೆ ಮೆಟ್ಲ ವ್ಯವಸ್ಥೆ ಚೆನ್ನಾಗೈತಿ. ಮೋಸ್ಟ್ಲಿ ದೇವಸ್ಥಾನ ತನಕನೂ ಹಿಂಗ ಇರಬಹುದೇನೋ. ಸೊ ಈ ಬೆಟ್ಟದ ಮಹತ್ವ ಏನು ಅಂತ ಹೇಳಿ ಇಲ್ಲೇ ಬರ್ದಾರ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಅದೆಲ್ಲಾನು ಅಳಿಸಿ ಹೋಗೈತಿ, ಏನೂ ಕಾಣಿಸ್ತಿಲ್ಲ. ಕೆಳಗಡೆ ನಂಬರು ಹಾಕ್ಯಾರ, ಅದು ಏನು ಕಾಣಿಸ್ವಲ್ದು. ಎಲ್ಲ ನೋಡ್ಕೊಂಡು ಮತ್ತೀಗ ಮೇಲ್ಗಡೆ ಹತ್ತಿ ಹೋಗೋನು. ಸ್ಥಳೀಯ ಮೂಲಗಳ ಪ್ರಕಾರ ಹೇಳೋದಾದ್ರಿ ಈ ಬೆಟ್ಟಕ್ಕ ಮತ್ತು ರಾಮಾಯಣಕ್ಕೂ ಲಿಂಕ್ ಆಕೈತಿ, ಇಲ್ಲಿ ಲೋಕಲ್ ಮಾಹಿತಿ ಇರೋ ಪ್ರಕಾರ. ಬಟ್ ಅಲ್ಲಿ ಬರ್ದಾರ, ಅದೇನು ಅಂತ ಗೊತ್ತಾಗಿಲ್ಲ. ನನಗೆ ಎಷ್ಟು ಗೊತ್ತೈತಲ್ಲ ಅಷ್ಟ ನಾನು ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ರಿ. ಮೊದಲ ಇದ್ದಿದ್ದು ದಾರಿ ಇದು ರೀ, ಇಲ್ಲೈತಲ್ಲ ಇದು. ಈಗ ಇಲ್ಲೇ ಮೆಟ್ಲು ಮಾಡ್ಯಾರ. ಈಗ ಹಿಂಗ ಹತ್ಕೊಂಡು ಮೇಲೆ ಹೋಗ್. ಸೊ ಸ್ವಲ್ಪ ದೂರ ಬಂದು ಮೇಲೆ ಹತ್ತು ಹೋಗೋ ಬದಲು ನಮ್ಮ ಬಲಗಡೆ ಹೋದ್ರ ಒಂದು ಬಂಡೆ ಮತ್ತೆ ದೇವಿಯ ವಿಗ್ರಹಗಳದಾವು, ನೋಡೋಣ. ಆಮೇಲೆ ನಾವು ಇಲ್ಲಿ ಮೇಲ್ಗಡೆ ಹೋಗ್ಬೇಕು. ಮೋಸ್ಟ್ಲಿ ನಾಗದೇವತೆಯ ಪ್ರತಿಮೆ ಇರ್ಬೇಕ್ರಿ ಇದು. ಎಷ್ಟು ಭವ್ಯವಾಗಿ, ಎಷ್ಟು ಅದ್ಭುತವಾಗಿ ಸ್ಥಾಪನೆ ಮಾಡ್ಯಾರ. ಸುತ್ತಲೂ ನಾಗರ ಕಟ್ಟೆಗಳಿದಾವ. ಈ ದೇವಿ ಮೂರ್ತಿ ಯಾರದ್ದು ಅಂತ ನನಗೆ ಗೊತ್ತಾಗ್ಲಿಲ್ಲ.
ನಾಗದೇವತೆಯನ್ನ ನೋಡ್ಕೊಂಡು ಮತ್ತೆ ನಾವು ಬಂದ ದಾರಿಲೆ ಹಿಂದ್ ಹೋಗ್ಬೇಕ್ರಿ. ಎಲ್ಲಾ ಸರಿ, ಹಿಂಗ ಫುಡ್ ನ ವೇಸ್ಟ್ ಮಾಡೋದು ಯಾಕ? ಇಲ್ಲಿಟ್ರೆ ಯಾರು ತಿಂತಾರ್ರಿ ಇದನ್ನ? ಪ್ರಾಣಿಗಳು ತಿಂತಾವ. ಪ್ರಾಣಿಗಳಿಗೆ ಆಕ್ಚುಲಿ ಕಾಡು ಪ್ರಾಣಿಗಳಿಗೆ, ಅದು ಕೋತಿಗಳಿಗೆ ಮತ್ತೆ ಅವುಗಳಿಗೆ ನಾವು ಮನುಷ್ಯರ ಆಹಾರನೇ ಕೊಡಬಾರ್ದು. ಯಾಕೆ ಅಂತಂದ್ರೆ ನಾವು ಅವುಗಳ ಸಹಜ ಬದುಕನ್ನ ಕಿತ್ಕೋತೀವಿ ಹಿಂಗೆ ಮಾಡಿ ಮಾಡಿ. ಇದೇನು ಗೊತ್ತಾ, ಇದು ಇಲ್ಲಿ ಕಾಣಿಸ್ತೈತಲ್ರಿ, ಈ ಮರದ ಕಾಯಿ ಇದು. ಇದನ್ನ ಮೇಲಕ್ಕೆ ಎಸ್ದ್ರೆ ರಾಕೆಟ್ ತರ ಬಂದಂಗ್ ಬರುತ್ತೆ. ದೊಡ್ಡ ಹುತ್ತ ಬೀಳದೈತಿ. ನಾವು ನೋಡ್ಕೊಂಡು ಇಲ್ಲೇ ಮೇಲೆ ಹತ್ಕೊಂಡು ಹೋಗ್ಬೇಕು. ನಾವು ನವಿಲುಗಳು ಸಖತ್ತಾಗಿ ಹೋಗ್ತಿದ್ದಾವೆ. ಬೆಟ್ಟನೆಲ್ಲ ಹತ್ಕೊಂಡು ಬಂದ್ಮೇಲೆ ಒಂದು ವಿಶಾಲವಾದ ದಾರಿ. ಹಿಂಗ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದ್ಸರಿ ಹೋಗೋಣ ತಡ್ರಿ. ವ್ಯೂ ಪಾಯಿಂಟ್ ಐತಿ ಇಲ್ಲ ನೋಡೋಣ. ಅದ್ಭುತವಾದಂತಹ ಜಾಗ. ಸುತ್ತಲೂ ನೀಲಗಿರಿ ಫಾರೆಸ್ಟ್. ಅದು ಮಾರ್ಕಂಡೇಶ್ವರ ಬೆಟ್ಟ ಅಂತ ಹೇಳಿ ಅಲ್ಲಿಗೂ ಹೋಗೋಣ. ಎಲ್ಲವೂ ನೀಲಗಿರಿ ಹಿಲ್ ರೇಂಜ್. ಸೊ ಆ ಬೆಟ್ಟನ ನೋಡ್ಕೊಂಡ್ಬಂದು ಹಂಗೆ ವಾಪಸ್ ಹೋಗೋ ಬದಲು ಇಲ್ಲೊಂದಿಷ್ಟು ಸಣ್ಣ ಸಣ್ಣ ಬಂಡೆಗಳದಾವಲ್ರಿ, ಇವನ್ನ ಹತ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೇ ದಾರಿ ಇರಬಹುದು ಅನ್ನೋದು ನನ್ನ ಊಹೆ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲೇ ಹೋಗ್ತೀನಿ. ಬಂದೆ ಬಂಡೆ ಮೇಲೆ. ಯಾರೋ ಪೂಜೆ ಮಾಡಕ್ ಬಂದಿದಾರಲ್ಲಿ ದೇವಸ್ಥಾನಕ್ಕೆ. ಅವ್ರ ಹತ್ರ ಹೋಗಿ ಮಾತಾಡೋಣ ಆಮೇಲೆ. ಸುತ್ತಲೂ ವಿಶಾಲವಾಗಿದೆ ಬಂಡೆ ಮಾತ್ರ. ಆವಣಿ ನೋಡ್ದಂಗೆ ಆಗ್ತಿದೆ ನನಗಂತಿದ್ನ. ಹೀಗೆ ಬಂದಮೇಲೆ ಒಂದು ಕಲ್ಯಾಣಿ ಅಥವಾ ಕೊಳ ಐತ್ರಿ. ಸಂಪಿಗೆ ಮರ ಸಖತ್ತಾಗಿ ಅಳೆವು. ಸಪ್ತ ಮಾತೃಕೆಯರ ಫೋಟೋಗಳು ಬೇರೆ ಅದಾವಲ್ಲಿ. ಎಲ್ಲ ಸಂಪಿಗೆ ಮರ. ಅದ್ರ ಕೆಳಗಡೆ ಅಲ್ಲಿ ಸಪ್ತ ಮಾತೃಕೆಯರು ಅದ. ಒಂದೊಂದು ಬಂಡೆನೂ ಎಷ್ಟು ಅದ್ಭುತವಾಗಿದಾವ ನೋಡ್ರಿ. ಇಲ್ಲಿರುವ ಎರಡು ಕೊಳಗಳೇನದವ್ರಿ, ಇದ್ರಾಗ ಒಂದು ರಾಮತೀರ್ಥ, ಇನ್ನೊಂದು ಲಕ್ಷ್ಮಣ ತೀರ್ಥ. ವಾಲ್ಮೀಕಿ ಮಹರ್ಷಿಗಳು ಈ ತೀರ್ಥಗಳನ್ನ ಬಳಕೆ ಮಾಡ್ತಿದ್ರು ಅಂತ ಹೇಳಲಾಗ್ತೈತಿ. ಇಲ್ಲೊಂದು ಶಿಲಾಶಾಸನ ಐತ್ರಿ, ಏನೋ ಬರ್ದಾರ, ಕಂಪ್ಲೀಟ್ ಎಲ್ಲ ವ್ಯಾನಿಷ್ ಆಗೈತಿ. ಇದು ಬಂಡೆ ಜಾರೋಂಗ್ ಐತಿಲ್ಲ. ಮಹರ್ಷಿ ವಾಲ್ಮೀಕಿ ಅವರು ಈ ಸ್ಥಳದೊಳಗ ಯಜ್ಞಗಳನ್ನ ಮಾಡ್ತಿದ್ರು ಕೂಡ ಅಂತ ಕೆಲವೊಂದಿಷ್ಟು ಖಾಸಗಿ ವೆಬ್ಸೈಟ್ ನೊಳಗಡೆ ಉಲ್ಲೇಖ ಐತಿ. ಇವರು ಸಪ್ತ ಮಾತೃಕೆಯರು. ಮೂವ್ಮೆಂಟ್ ಆಗಿ ಇದೆಲ್ಲ ಚೆನ್ನಾಗಿ ಮಾಡಿಸಿ ಒಂದು ಕೋಟಿ ರೂಪಾಯಿ ಕೈನಿಂದ ಹಾಕ್ಯಾವನಿ ಒಬ್ಬನೇ. ಅದೇನು ತಲೆ ಕೆಡ್ಸ್ಕೊಂಡ ಯಾರ ಏನ್ ಬೇಜಾರಿಕೆರ ಆತನ ಬಿಟ್ಬಿಟ್ನ ಅಷ್ಟೇ ನಿಂತೈತಿ. ಪಾಪ ಇಲ್ಲಿ ಇನ್ನೂ ಮಾಡೋಣ. ದೇವಸ್ಥಾನ ಕಟ್ಸಿರೋದು ಆತ್ನೆ, ಇದೆಲ್ಲ ಆತ್ನೆ. ಆ ಗುಟ್ಕೆಳಿಗ್ ದೇವಸ್ಥಾನ ಕಟ್ಟಿರೋದು ಈ ಪಕ್ಕದೂರ ಆತ್ನೊಬ್ನು ಮಗಳಕೇನಪ್ಪನ ಚೆನ್ನಾಗಿರಲ್ಲ ಆತ್ನ ಬರೀ ಹೆಣ್ಮಕ್ಳು. ಆಗ ಮುಖ್ಯಂಡಿದ್ನು ಈ ಭಗವಂತನು ಇಲ್ಲಿ ಕೋರಿಕೆ ಏನ್ ಮಾಡ್ಕೊಂತಾರ ಅವ್ರಕ್ಕೆಲ್ಲ ಬಹಳ ಚೆನ್ನಾಗಿ ಒಳ್ಳೇದ್ ಮಾಡ್ಯವನೆ. ಯಾರೇ ಆಗ್ಲಿ ಹೇಳು, ಏನ್ ಅನ್ಕಂತೀರೋ ಅದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಭಗವಂತನ ಕಾಪಾಡ್ತಾನ. ಅದರಿಂದ ಆತ್ನು ಆ ಕಾಲದಲ್ಲೇ ಇಲ್ಲೇ ಬಂಡಿ ಸುಡಿಸಿ ಆ ದೇವಸ್ಥಾನ ಕಟ್ಸಿದ್ನು ಒಳಗೆ ಗುಟ್ಕೆಳಿಗೆ ಒಳಗಡೆ ಗರ್ಭಗುಡಿ ಆತ್ನ ಕಟ್ಸಿರೋದು.
ಈಗ ಆಮೇಲೆ ಈ ಸೀಟ್ಗಳು ಹಾಕಿ ಇತ್ನಿ ಮಾಡಿ ಅಲ್ಲೊಂದು ದೇವಸ್ಥಾನ ಕಟ್ಟಿ ಮೆಟ್ಟಿಗ್ಲಿಕ್ಕೆ ಶಿರೋದು ಇತ್ನು ₹1 ಕೋಟಿ ಹಾಕಿ ₹1 ಕೋಟಿ ಮೆಟ್ಟಿಗ್ಲು ಶಾನ ಮಾಡ್ಯಾವನ್ ಬಾ ದಾಶಿ ಬಿದ್ದಾವನ್ ಪಾಪ ಮಾಡಿ ಇಲ್ಲಿ ಕರೆಂಟ್ ತಂದು ಶಾನ ಒದ್ದಾಡಿದ್ನು. ಸಪ್ತಮಾತೃಕೆಯರ ಪೂಜೆ ನಡೆಸ್ತಿದ್ರು ಅಮ್ಮವರು. ಲೋಕಲ್ ಲೈಟ್ ಅದನ್ನ ನೋಡ್ಕೊಂಡು ನಾನೀಗ ಮೇನ್ ಟೆಂಪಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿರೋದು, ಇನ್ನು ಆ ಕಡೆ ಒಂದೆರಡು ಪಾಯಿಂಟ್ಸ್ಗಳಿದಾವೆ, ಹೋಗ್ಬೇಕು. ಆಂಜನೇಯ ಸ್ವಾಮಿ ಮಹರ್ಷಿ ವಾಲ್ಮೀಕಿ ಅವರೇ ಈ ಬಂಡೆ ಮೇಲೆ ಆಂಜನೇಯನ ಚಿತ್ರವನ್ನ ಬಿಡಿಸಿದ್ರು ಮತ್ತು ಅದೇ ಮೂರ್ತಿ ಆಯಿತು ಅಂತಾನು ಹೇಳಲಾಗ್ತದೆ. ಭಜಲೆ ರಾಮನಾಮ ಸುಖಧಾಮ. ಶನಿವಾರ ಬಂದಿದ್ರೆ ದೇವಸ್ಥಾನ ಬಾಗಿಲು ತೆಗೆದಿರ್ತಿತ್ತು, ಭಾನುವಾರ ಇಷ್ಟಿರುತ್ತೆ. ಇದನ್ನ ನೋಡ್ಕೊಂಡು ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಸುಖಧಾಮ ಭಜಲೆ ರಾಮನಾಮ ಸುಖಧಾಮ. ತೇರಾ ಪೂರನ ಹೋ ಸಬ್ಕಾ. ಒಂದು ದೇವಸ್ಥಾನ ಇರಬೇಕು. ಮೇಲಕ್ಕೆ ದಾರಿ ಇದೆ ಹತ್ತೋದಕ್ಕೆ. ಪ್ರದಕ್ಷಿಣೆಗಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆ. ನಾವು ಒಂದು ಸುತ್ತ ಹಾಕೊಂಡ್ರೆ ಮತ್ತೆ ನಾವಿಲ್ಲಿ ಮೇನ್ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬರ್ತೀವಿ. ಇಲ್ಲೊಂದು ದೇವಸ್ಥಾನ ಐತಿ. ಪಕ್ಕದಲ್ಲಿ ಇರ್ತಕ್ಕಂಥ ಆನೆ ಬಂಡೆ ನೋಡ್ರಿ ಇದು. ಇದನ್ನ ನೋಡ್ಕೊಂಡು ಇಲ್ಲೇ ಪಕ್ಕದಾಗ ರೀ ಸೀತಾ ತೊಟ್ಲು ಅಂತೇಳಿ ಒಂದು ಜಾಗ ಐತಿ, ಅಲ್ಲಿಗೆ ಹೋಗೋಣ. ಈ ಕಲ್ಸಂದಿಲ್ ಹೋಗ್ಬೇಕು. ಈ ಬೆಟ್ಟದಿಂದ ಬಂದ್ಮೇಲೆ ಇಲ್ಲಿ 2 ಪ್ಲೇಸ್ ಸಿಗ್ತಾವ್ರಿ. ಈ ಕಡೆ ಹೋದ್ರೆ ಸೀತಾ ತೊಟ್ಲು ಒಂದು ಸಿಗ್ತೈತಿ ಒಳಗಡೆ. ಇಲ್ಲೇನೋ ಸೇವೆ ಕೊಡುಗೆ ಕಷ್ಟಗಳಿಗೆ ಸೇವೆ ಕೊಡುವ ಸ್ಥಳ ಅಂತ ಏನೋ ಮೋಸ್ಟ್ಲಿ ಇದೇ ಇರ್ಬೇಕೇನೋ. ಸೊ ಇದನ್ನು ನೋಡ್ಕೊಂಡು ಈ ಬಂಡೆ ಐತಲ್ರಿ, ಹೊರಗಡೆ ಹೋಗ್ಬೇಕೀಗ ನಾವು. ಇದು ಸೋ ಬ್ಯೂಟಿಫುಲ್ ಅಂದ್ರೆ ಒಂದು ಆರ್ಚ್ ಇದ್ದಂಗೆ ಐತಿ ಸುತ್ತಲೂ. ಕಲ್ಲು ಜರಿತಾವ, ಹುಷಾರಾಗಿ ಹೋಗ್ಬೇಕು. ಇಲ್ಲೆಲ್ಲೂ ದಾರಿ ಗೊತ್ತಾಗ ಇಲ್ಲೈತಿ ರೈತರ ಕಾಲದಲ್ಲಿ. ಈ ಬಂಡೆಯಲ್ಲಿ ಉರುಳು ಸೇವೆ ಮಾಡ್ತಾರೆ ಅಂತ ಅನ್ಸುತ್ತೆ. ಇದನ್ನ ನೋಡ್ಕೊಂಡು ಸೊ ಈ ಕಡೆಯಿಂದ ಬಂದ ಮೇಲೆ ರೀ ಇಲ್ಲೊಂದು ಜಂಕ್ಷನ್ ಪಾಯಿಂಟ್ ಸಿಗ್ತೈತಿ. ಎಡಗಡೆ ಒಂದು ಐತಿ, ಬಲಗಡೆ ಒಂದು ಐತಿ. ಬಲಗಡೆಗೆ ಹೋದ್ರೆ ನಾವು ಸೀತಾ ತೊಟ್ಲು ಅಂತ ಕರೀತಾರೆ, ಅಲ್ಲಿ ಹೋಗ್ತೀವಿ. ಎಡಗಡೆ ಹೋದ್ರೆ ಒಂದು ವ್ಯೂ ಪಾಯಿಂಟ್ ಐತಿ. ಒಳಗಡೆ ಹೋಗಿ ಸೀತಾ ತೊಟ್ಲು ನೋಡ್ಕೊಂಬಂದು ಆಮೇಲೆ ಬೇಕಾದ್ರೆ ಎಡಗಡೆ ಹೋಗೋಣ. ಸೀತಾ ತೊಟ್ಟಲಿಗೆ ದಾರಿ ಕಲ್ಸಂದಿಲಿ. ಅಲ್ಲಿಂದ ಇಲ್ಲಿಗೆ ಬಂದ್ರೆ ಇದ ತೊಟ್ಲು, ಲವ ಮತ್ತು ಕುಶನ ತೊಟ್ಲು. ಇಲ್ಲೇನೋ ಲವ ಕುಶ ಅಂತ ಬರ್ದಾರ. ತೊಟ್ಲು ಇಲ್ಲದವ್ರಿ ಕಲ್ಲು ಬಂಡೆ ಒಳಗಡೆ. ಬಟ್ ಇಡೀ ಬಂಡೆನ ಉಲ್ಟಾ ಮಾಡಿ ಹಾಕಿರ, ಯಾರು ಮಾಡಿದಾರೋ ಗೊತ್ತಿಲ್ಲ. ತೋರಿಸ್ತೀನಿ ತೊಟ್ಲು ಎಲ್ಲಿದಾವ ಅಂತೇಳಿ. ಇಲ್ಲೊಂದು ಲವಂದು ಒಂದು ಕುಶಂದು ತೊಟ್ಲು ಐತಿ. ಈ ಕಿಂಡಿ ಕಾಣಿಸ್ತೈತಲ್ರಿ, ಇದು ಲವಣ ತೊಟ್ಟಿ.
ಸೊ ಮಲಕ್ಕನ್ನು ನೋಡಿದ್ರೆ ನಮ್ಗೆ ಇಲ್ಲಿ 2 ತೊಟ್ಲು ಸಿಗ್ತಾವ್ರಿ. ಇಲ್ಲಿ ಕಾಣಿಸ್ತಿದೆ ಇದು ಲವನ ತೊಟ್ಲಿದು, ಲವ ಮಲಗ್ತಿದ್ನಂತೆ ಇಲ್ಲಿ. ಹಿಂಗೈತ್ ನೋಡ್ರಿ ತೊಟ್ಲ ಅಂತಂದ್ರೆ ಲವ ಮತ್ತು ಕುಶನ ತೊಟ್ಲಿ ಅದ. ಕುಶನ ತೊಟ್ಲು ನೋಡಕ್ ಬಂದೀನಿ. ಇಲ್ಲಿ ಈ ಕಿಂಡಿ ಏನು ಕಾಣಿಸ್ತೈತಲ್ರಿ ಇದೆ ತೊಟ್ಟಿಲು. ಈ ತೊಟ್ಟಿಲು ಒಳಗಡೆ ಬಡಿದ್ರೆ ಒಂದು ಡಿಫ್ರೆಂಟ್ ವೇವ್ ಆಫ್ ಸೌಂಡ್ ಬರ್ತೈತ್ರಿ. ಇಲ್ಲಿರ್ತಕ್ಕಂಥ ಯಾವುದೇ ಇದ್ರ ಮೇಲೆ ಹೊಡೆದ್ರೂ ಬೇರೆದ ಸೌಂಡ್ ಬರ್ತೈತಿ. ಬಟ್ ಅದ ಬೇರೆ ಬಂಡೆ ಮೇಲೆ ಹೊಡೆದ್ರೆ ನೋಡ್ರಿ ಹಿಂಗೆ ಬರ್ತೈತಿ, ಇದ್ರ ಮೇಲೆ ಹೊಡೆದ್ರೆ ಬರ್ತೈತಿ. ಇಲ್ಲಿ ಒಳಗೆ ಹೊಡೆದ್ರೆ ಒಂದು ಡಿಫ್ರೆಂಟ್ ಸೌಂಡ್ ಬರ್ತೈತಿ. ಇಲ್ಲಿ ಅದ್ಭುತವಾಗೈತಿ. ಇಲ್ಲೂ ಹೋಗ್ಬೋದು, ಬಟ್ ರಿಸ್ಕ್ ಬೇಡ ನನಗೆ. ನಾ ಬಂದ ಅಲ್ಲಿ ವಾಪಸ್ ಇಷ್ಟ ಐತೆ ನೋಡ್ರಿ ಲವ ಮತ್ತು ಕುಶನ ತೊಟ್ಲು, ಸೀತಾ ತೊಟ್ಲು ಅಂತ ಕರೀತಾರೆ. ಈ ಬಂಡೆ ನೋಡಿ ಐತಿ, ಬೃಹತ್ ಬಂಡೆ ಇದು. ಇದ ನೋಡ್ರಿ, ಇದ ಬಂಡೆ ಒಳಗಡೆ ಲವ ಕುಶನ ತೊಟ್ಲು ಇರೋದು. ಲವ ಕುಶ ಬಂಡೆನ ನೋಡ್ಕೊಂಡು ಅದ ತೊಟ್ಲನ್ನ ನೋಡ್ಕೊಂಡು ವಾಪಸ್ ನಾ ಬಂದ ದಾರಿಗೆ ಹೊಂಟೀನಿ ರೀ. ಆಪೋಸಿಟ್ ಒಂದು ವ್ಯೂ ಪಾಯಿಂಟ್ ಐತಿ, ಅಲ್ಲಿಗೆ ಹೋಗೋಣ. ಈಗ ನಾನು ಸೀತಾ ತೊಟ್ಲನ್ನು ನೋಡ್ಕೊಂಡ್ಬಂದು ಇಲ್ಲಿಂದ ಬಲಗಡೆ ಹೋಗಿದ್ದಲ್ಲ, ಈಗ ಮತ್ತೆ ಎಡಗಡೆ ಹೋಗ್ತೀನಿ ರೀ ವ್ಯೂ ಪಾಯಿಂಟ್ ನೋಡೋಕೆ. ಇಲ್ಲಿ ಬಂದಮೇಲೆ ನಮ್ಗೆ ಇನ್ನೊಂದು ವ್ಯೂ ಪಾಯಿಂಟ್ ಸಿಗತೈತಿ. ಕೊಳ್ಳ ಐತಂತ ಇಲ್ಲಲ್ಲಿ ಏನೋ ಒಂದು ಕಟ್ಟಡದ ವ್ಯವಸ್ಥೆ ಇದ್ದಂಗೆ ಐತಿ. ನಾನೀಗ ಈ ಬೆಟ್ಟದ ಹಿಂಭಾಗಕ್ಕೆ ಬಂದೇನ್ರಿ. ಎಲ್ಲ ಇರೋದೆಲ್ಲ ಬೃಹತ್ ಬಂಡೆಗಳೇ. ಇದೆ ಆ ಕೊಳ. ಕೊಳನ ನೋಡ್ಕೊಂಡು ಈ ಸಂಪಿಗೆ ಮರದ ಕೆಳಗಡೆ ಬಂದ್ರೆ ಒಂದು ಕಟ್ಟಡ ಐತಿ. ಅದೆಲ್ಲ ಬೆಳೆದೈತಿ. ಈ ಬಾಗಿಲಿಂದ ಒಳಗೆ ಹೋದ ಕಟ್ಟಡ ಚೆನ್ನಾಗಿ ಕಟ್ಕೊಂಡಿದ್ರು ಅನಿಸ್ತೈತಿ. ಅದ್ಭುತವಾಗಿ ಮಾಡ್ಕೊಂಡೈತಿ. ಇಷ್ಟಾತ್ ನೋಡ್ರಿ ಇದು ಬೆಟ್ಟ. ನನ್ನ ಕೈಲಾದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಬೆಟ್ಟ ನೋಡ್ರಿ, ಬರೀ ಕಲ್ಲು ಬಂಡೆನ ಅದಾವ. ಇದು ಕೊಳನ ನೋಡ್ಕೊಂಡ್ ಬಂದ್ಮೇಲೆ ಇರ್ತಕ್ಕಂಥ ದಾರಿ ರೀ. ಇಲ್ಲೊಂದು ಸಣ್ಣ ಕಾಲ್ ದಾರಿ ಮಾಡ್ಯಾರ ಪಕ್ಕದಾಗ, ಮೇನ್ ದಾರಿ ಅಲ್ಲ ಇದು. ಬಂಡೆ ಕೆಳಗಡೆ ಒಂದು ಗುಹೆ ಇದ್ದಂಗೆ ಐತ್ರಿ. Awesome. ವಿಶಾಲವಾದ ಕೇವು, ಅದ್ಭುತವಾಗೈತಿ.
ಮತ್ತು ಇದೈತಲ್ರಿ, ಇದು ನೋಡ್ರಿ, ಇದು ಸ್ಯಾನಿಟರಿ ಪ್ಯಾಡ್. ಎಲ್ಲಂದ್ರಲ್ಲಿ ಹಿಂಗೆ ಮಾಡೋದು ಮಹಿಳೆಯರ ಆರೋಗ್ಯ ದೃಷ್ಟಿಯಿಂದ ಸುರಕ್ಷಿತ ಅಲ್ಲ. ಈ ವಿಶಾಲವಾದ ಕೇವನ್ನ ನೋಡಿಕೊಂಡು ಮತ್ತೆ ನಾನು ವಾಪಸ್ ಹೊರಗೆ ಬಂದೆ. ಅಂತಂದ್ರೆ ಇದಕ್ಕೆ ಏನು ಹೇಳಿ ನಾನು, ಸ್ಯಾನಿಟರಿ ಪ್ಯಾಡ್ ಬಿದ್ದದ, ಆಲ್ಕೋಹಾಲ್ ಬಾಟಲ್ಗಳು ಬಿದ್ದಾವೆ ಒಳಗಡೆ. ಈ ಬಂಡೆಗಳು ಒಂದೊಂದು ದಿಕ್ಕಿನಾಗ ಒಂದೊಂದು ಆಕಾರ ಆಗಿ ಕಾಣಿಸ್ತಾವ. ಅಲ್ಲಿ ಕಾಣಿಸ್ತಿತ್ತಲ್ರಿ, ಅದು ಕೂಡ ಒಂದು ನೀರಿನ ಮೂಲ. ಯಾವ ಕ್ಲಾಸ್ ನೀವೆಲ್ಲ? ನಾನು 4th KG. ಓಕೆ, ಆಲ್ ದ ಬೆಸ್ಟ್, ಬಾಯ್. ಸೊ ಇಷ್ಟಾತ್ ನೋಡ್ರಿ ಇವತ್ತಿಂದು ಬಿಳಿ ಬೆಟ್ಟದ ನನ್ನ ಚಾರಣ. ಕೌಟುಂಬಿಕ ಪ್ರವಾಸ, ಫ್ಯಾಮಿಲಿ ಟ್ರಿಪ್ ಆ್ಯಂಡ್ ಟೂರ್ ಪಿಕ್ನಿಕ್ಕಿಗೆ ದಿ ಬೆಸ್ಟ್ ಪ್ಲೇಸ್ ಇದು ಬಿಳಿ ಬೆಟ್ಟ. ಪಕ್ಕದಾಗ ಇನ್ನೊಂದು ಬೆಟ್ಟ ಐತಿ, ಮಾರ್ಕಂಡೇಶ್ವರ ಬೆಟ್ಟ ಅಂತ, ಅದು ಅದ್ಭುತವಾಗಿ ಐತಿ. ತುಂಬಾ ಬೇಜಾರು ಅನ್ಸೋ ಸಂಗತಿ ಏನಂತಂದ್ರೆ ಅಲ್ಲಲ್ಲೇ ಕಸಗಳನ್ನ ಬಿಸಾಕುವಂಥದ್ದು, ಆಲ್ಕೋಹಾಲ್ ಬಾಟ್ಲ್ಗಳನ್ನ ಬಿಸಾಕುವಂಥದ್ದು ಮಾಡ್ಯಾರ. ಹಂಗೆ ಮಾಡಬಾರ್ದಾಗಿತ್ತು. ಒಂದೊಳ್ಳೆ ದೈವಿಕ ಭಾವನೆ ಇಲ್ಲದೆ ಇದ್ರೂ ಕೂಡ ಒಂದು ಪ್ರಕೃತಿ ಅನ್ನೋದನ್ನಾದರೂ ಮನುಷ್ಯ ಗಮನದಲ್ಲಿ ಇಟ್ಕೋಬೇಕು. ಅದ್ಭುತವಾದಂತಹ ಸ್ಥಳ. ದಾರಿಯಲ್ಲಿ ಹೋಗ್ತಾ ನಾನು ಒಂದಿಷ್ಟು ಮಾವಿನ ಗೊಟ್ಟಗಳು ಅಂತ ಹೇಳ್ತೀವಲ್ರಿ, ಅವನ್ನ ತಗೊಂಡ್ಬಂದಿದ್ದೆ. ಇಲ್ಲದ ನೋಡ್ರಿ ಮಾವಿನ ಗೊಟ್ಟ, ಇವುಗಳನ್ನು ಇಲ್ಲಿ ಒಗ್ಯಾಕೈತಿ ನಾವು ಒಂದೊಂದು. ನಾನೇನಾದರೂ ಇನ್ನೂ ಈ ಸ್ಥಳದ ಬಗ್ಗೆ ಮಾಹಿತಿ ಬಿಟ್ಟು ಹೋಗಿದ್ರು ಅಥವಾ ಸ್ಥಳಗಳನ್ನು ಬಿಟ್ಟು ಹೋಗಿದ್ರೆ ದಯವಿಟ್ಟು ಇಲ್ಲಿ ಕಾಣಿಸ್ತೈತಲ್ರಿ ವಾಟ್ಸಪ್ ನಂಬರ್, ಅದಕ್ಕೆ ವಾಟ್ಸಪ್ ಮಾಡಿರಿ. ನಿಮಗೆ ಯಾವುದಾದ್ರೂ ಇಂಥ ಇನ್ನೊಂದಿಷ್ಟು ಪ್ಲೇಸ್ಗಳು ಗೊತ್ತಿದ್ರೆ ಅವನ್ನೂ ವಾಟ್ಸಪ್ ಮಾಡಿರಿ. ಖಂಡಿತವಾಗ್ಲೂ ನಂಗೆ ಟೈಮ್ ಸಿಕ್ಕಾಗ ಹೋಗಿ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಏನಾದರೂ ಸಲಹೆ ಸೂಚನೆಗಳಿದ್ರು ದಯವಿಟ್ಟು ವಾಟ್ಸಪ್ ಮಾಡಿರಿ. ಮತ್ತೇನಾದ್ರು ಮಾಹಿತಿ ಬೇಕಾದರೂ ಕೂಡ ವಾಟ್ಸಪ್ ಮಾಡಿರಿ. ನಿಮಗೇನಾರ ಮಾಹಿತಿ ಕೊಡೋದಿದ್ರು ಕೂಡ ವಾಟ್ಸಪ್ ಮಾಡಿರಿ. ನನ್ನನ್ನು ಸಂಪರ್ಕ ಮಾಡ್ಬೇಕಂದ್ರೂ ಕೂಡ ವಾಟ್ಸಪ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿರಿ. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.